ಕೊಡಗು ಜಿಲ್ಲೆಯಲ್ಲಿ ರಾತ್ರಿಯಿಂದ ಮಳೆ ಕಡಿಮೆ ಆಗಿದೆ. ಮಳೆ ನಿಂತರೂ ಕೂಡ ಮಳೆ ಹನಿ ನಿಂತಿಲ್ಲ ಅನ್ನೋ ರೀತಿಯಲ್ಲಿ ಪ್ರವಾಹದ ಪರಿಸ್ಥಿತಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಹಾಗಾದ್ರೆ ಪ್ರವಾಹ ಆವರಿಸಿದೆ, ಎಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ, ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೊಡಗು ಜಿಲ್ಲೆಯಲ್ಲಿ ಮಳೆ ತಗ್ಗಿದ್ರೂ ತಪ್ಪದ ಅವಾಂತರ. ಪ್ರವಾಹದ ರೂಪ ಪಡೆಯುತ್ತಿರುವ ಕಾವೇರಿ ನದಿ. ಕಾವೇರಿ ಪ್ರತಾಪಕ್ಕೆ ನೂರಾರು ಕುಟುಂಬಗಳಿಗೆ ಜಲದಿಗ್ಬಂಧನ. ಕೊಡಗು ಜಿಲ್ಲೆಯಲ್ಲಿ ಕೊಂಚ ಮಳೆ ಆರ್ಭಟ ನಿನ್ನೆಯಿಂದ ಕಡಿಮೆಯಾಗಿದೆ. ಆದರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲೋಲ್ಲ ಅನ್ನೋ ರೀತಿಯಲ್ಲಿ ಮಳೆಯ ಅವಾಂತರಗಳು ಮುಂದುವರಿಯುತ್ತಿದೆ. ಪ್ರವಾಹದ ರೂಪ ಪಡೆಯುತ್ತಿರುವ ಕಾವೇರಿ ಉಕ್ಕಿ ಹರಿಯಲಾರಂಭಿಸಿದ್ದಾಳೆ. ಕಾವೇರಿ ಪ್ರತಾಪಕ್ಕೆ ಸಿಲುಕಿದ ಮಡಿಕೇರಿ ತಾಲೂಕಿನ ಚರಿಯಪರಂಬು ಕಲ್ಲುಮೊಟ್ಟೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ರಸ್ತೆ ಮೇಲೆ 5 ಅಡಿ ಕಾವೇರಿ ನದಿ ನೀರು ಹರಿಯುತ್ತಿದ್ದು ಜಲ ದಿಗ್ಬಂಧನಕ್ಕೆ ನೂರಾರು ಕುಟುಂಬಗಳು ಒಳಗಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವಂತಹ ಭಾರೀ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಆದರೆ ಕಳೆದ ಸಂಜೆಯಿಂದ ಒಂದಷ್ಟು ಮಳೆ ತಗ್ಗಿದ್ರು ಮಳೆಯ ಅವಾಂತರಗಳು ಕೊಡಗು ಜಿಲ್ಲೆಯಾದ್ಯಂತ ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದಲ್ಲಿದ್ದೀವಿ. ಈ ನಾಪೋಕ್ಲು ಗ್ರಾಮದ ಚೆರಿಯಾಪರಂಬು ಮತ್ತು ಕಲ್ಲುಬಾಣೆ ಈ ಒಂದು ಸ್ಥಳಕ್ಕೆ ಹೋಗುವಂತಹ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಕಾವೇರಿ ನದಿ ಉಕ್ಕಿ ಹರಿದಂತಹ ಪರಿಣಾಮದಿಂದ ರಸ್ತೆ ಸಂಪರ್ಕ ಇದೀಗ ಕಡಿತಗೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಹಲವಾರು ಬಾರಿ ಈ ಒಂದು ಗ್ರಾಮಕ್ಕೆ ಪ್ರತಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ವರದಿಯನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇತ್ತು. ಯಾಕಂದರೆ ಈ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಭಾಗದ ಜನರು ಅಂದರೆ ಈ ರಸ್ತೆಯಿಂದ ಅನತಿ ದೂರದಲ್ಲಿರ್ತಕ್ಕಂಥ ಏನು ಮನೆಗಳು ನೋಡ್ತಾ ಇದ್ದೀರಾ, ನೂರಾರು ಕುಟುಂಬಗಳು ಕೂಡ ಈ ಭಾಗದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹೊಳೆಕೆರೆ ಪೈಸಾರಿ ಅಂತಲೇ ಕೂಡ ಈ ಜಾಗಕ್ಕೆ ಅನತಿ ದೂರದಲ್ಲಿ ಇರ್ತಕ್ಕಂಥ ಸ್ಥಳಕ್ಕೆ ಕರೀತಾರೆ. ಅಂತಹ ಆ ಹೊಳೆಕೆರೆ ಪೈಸರಿಯ ಜನರು ಪ್ರವಾಹ ಪರಿಸ್ಥಿತಿಗೆ ಪ್ರತಿ ವರ್ಷವೂ ಕೂಡ ಒಳಗಾಗ್ತಾರೆ. ಅಷ್ಟೇ ಅಲ್ಲದೆ ಸುತ್ತಮುತ್ತ ಇರ್ತಕ್ಕಂಥ ಜನರು ಕೂಡ ಒಂದು ದ್ವೀಪದಂತೆ ಪರಿಣಮಿಸಿದಂತಹ ಸಂದರ್ಭದಲ್ಲಿ ಮನೆಯೊಳಗೆ ಇರುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಹೀಗಾಗಿ ಸಾಕಷ್ಟು ಬಾರಿ ವರದಿಯನ್ನು ಪ್ರಸಾರ ಮಾಡಿದಂತಹ ಹಿನ್ನೆಲೆಯಲ್ಲಿ ಇದೀಗ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣವರು ಈ ಒಂದು ಮೇಲ್ಸೇತುವೆಯನ್ನು ಮಾಡಲಿಕ್ಕೆ ತ್ವರಿತವಾಗಿ ಆಗಬೇಕು ಅಂತ ಕಳೆದ ವರ್ಷನೇ ಅನುಮೋದನೆಯನ್ನು ಕೂಡ ನೀಡಿದ್ರು. ಅಷ್ಟೇ ಅಲ್ಲದೆ ಉಸ್ತುವಾರಿ ಸಚಿವರು ಬೋಸರಾಜು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ತುರ್ತಾಗಿ ಒಂದು ಮೇಲ್ಸೇತುವೆ ಕಾಮಗಾರಿ ಪೂರೈಸಲೇಬೇಕು, ಮಳೆಗಾಲ ಆಗೋಕ್ಕಿಂತ ಮುಂಚೆನೇ ಕಾಮಗಾರಿ ಪೂರ್ಣಗೊಳ್ಳಬೇಕು ಅಂತ ಸೂಚನೆಯನ್ನು ನೀಡಿದರು. ಬಹುತೇಕ ಆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವ ಹಂತಕ್ಕೆ ಬರುವಂಥ ಸಂದರ್ಭದಲ್ಲೇ ಇದೀಗ ಮಳೆ ಕೂಡ ಬಂದಿರೋದ್ರಿಂದ ಇದೀಗ ಕಾಮಗಾರಿ ಕೂಡ ಮಾಡದೆ ವಿಳಂಬ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ವರ್ಷವೂ ಕೂಡ ಈ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಯಾರಿದ್ದಾರೆ ಈ ಗ್ರಾಮಸ್ಥರು ಮತ್ತೆ ಆ ಒಂದು ಮಳೆಯ ಪ್ರವಾಹ ಏನು ಬರ್ತಿತ್ತು ಕಾವೇರಿ ನದಿಯ ಪ್ರವಾಹ ಅದಕ್ಕೆ ಒಳಗಾಗ್ತಾರೆ. ಅಷ್ಟೇ ಅಲ್ಲದೆ ನೀರು ಅತ್ಯಂತ ಹೆಚ್ಚಾಗಿ ಈಗ ಮಳೆ ಒಂದಷ್ಟು ಕಡಿಮೆ ಆಗಿರೋದ್ರಿಂದ ಕಾವೇರಿ ಪ್ರವಾಹ ಒಂದಷ್ಟು ತಗ್ಗಿದೆ. ಮತ್ತೆ ರಾತ್ರಿ ಸಮಯ ಮತ್ತಷ್ಟು ಮಳೆ ಆದರೆ ಇನ್ನೊಂದಷ್ಟು ಮೇಲೇರಿಕೆ ಆಗುತ್ತೆ. ನೀರಿನ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಿಗೆ ಆದಾಗ ಸುಮಾರು 10ರಿಂದ 12 ಅಡಿಯಷ್ಟು ಮೇಲೆ ನೀರು ಹರಿಯುತ್ತೆ. ಅದಾದ ನಂತರ ಇಲ್ಲಿಯ ಸ್ಥಳೀಯರು ಪ್ರತಿ ವರ್ಷದಂತೆ ಒಂದು ದೋಣಿಯನ್ನು ಇಟ್ಕೊಂಡು ಆ ಭಾಗದಿಂದ ಈ ಭಾಗಕ್ಕೆ ಸಾಗಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಮಳೆಗಾಲಕ್ಕೆ ದ್ವೀಪವಾಗುತ್ತೆ ಬೇಂಗೂರು ಗ್ರಾಮ. ದೋಣಿ ಸಾಗಿದ್ರಷ್ಟೇ ಇಲ್ಲಿನ ನಿವಾಸಿಗಳ ಜೀವನ. ಇನ್ನು ಮಡಿಕೇರಿ ತಾಲೂಕಿನ ಬೇಂಗೂರು ಗ್ರಾಮವಂತೂ ಕಾವೇರಿ ಪ್ರವಾಹದ ನೀರಿನಿಂದ ದ್ವೀಪದಂತಾಗಿದೆ. ಇದು 1-2 ವರ್ಷಗಳ ಸಮಸ್ಯೆ ಅಲ್ಲ, ತಲತಲಾಂತರಗಳಿಂದ ಇಲ್ಲಿನ ಜನರು ಈ ಸಮಸ್ಯೆಯನ್ನು ನುಂಗಿಯೇ ಬದುಕು ದೂಡುತ್ತಿದ್ದಾರೆ. ಮಳೆಗಾಲ ಆರಂಭವಾಯಿತು ಅಂದ್ರೆ ಸಾಕು, ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಿದಂತೆಲ್ಲ ಬೇಂಗೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮೇಲೆ 20ರಿಂದ 25 ಅಡಿಯಷ್ಟು ಪ್ರವಾಹದ ನೀರು ಹರಿಯಲಾರಂಭಿಸುತ್ತದೆ. ಇದರಿಂದ ಊರಿಗೆ ಸಂಪರ್ಕ ಇಲ್ಲದಂತಾಗುತ್ತೆ. 100ಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ಗ್ರಾಮದ ಜನ ಪ್ರವಾಹದ ನೀರಿನಲ್ಲೇ ನಾಡದೋಣಿ ಬಳಸುವಂತಾಗಿದೆ. ಮಳೆಯಿಂದ ಸಾಕಷ್ಟು ನಾನಾ ರೀತಿಯ ಅವಾಂತರಗಳು ಕೂಡ ಜಿಲ್ಲೆಯಲ್ಲಿ ಮುಂದುವರಿತಾನೇ ಇದೆ. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಸಮೀಪದ ಬೇಂಗೂರು ಗ್ರಾಮದಲ್ಲಿದ್ದೀನಿ. ಈ ಒಂದು ಬೇಂಗೂರು ಗ್ರಾಮದಲ್ಲಿ ಸಾಕಷ್ಟು ಅವಾಂತರಗಳು ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಈ ಒಂದು ದೋಣಿ ಕಡವು ಅನ್ನೋ ಪ್ರದೇಶದಲ್ಲಿ ಕೂಡ ಇದ್ದೇವೆ. ಯಾಕೆಂದರೆ ಈ ಊರಿಗೆ ಪ್ರತಿ ಬಾರಿನೂ ಕೂಡ ಈ ದೋಣಿ ಸಾಗಿದ್ರೇ ಮುಂದಿನ 3 ತಿಂಗಳು ಜೀವನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿರ್ತಕ್ಕಂಥದ್ದು. ಏಕೆಂದರೆ ಸಾಕಷ್ಟು ಜನರನ್ನ ನನ್ನ ಈ ಭಾಗದಲ್ಲಿ ನೋಡ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡುವಂತಹ ಜನರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಈಗ
ಮಾರುಕಟ್ಟೆಯಿಂದ ಸಾಕಷ್ಟು ಮಳೆಗಾಲಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಇರುವಂತಹದ್ದು. ಈ ದೋಣಿಯನ್ನೇ ಅವಲಂಬಿಸ್ಕೊಂಡಿರ್ತಕ್ಕಂಥದ್ದು. ಈ ದೋಣಿ ಅವಲಂಬಿಸ್ಕೊಂಡು ಹೊರಗಡೆ ಹೋಗುವಂಥದ್ದು, ಬರುವಂಥದ್ದು, ಮಕ್ಕಳುಗಳನ್ನ ಶಾಲಾ ಕಾಲೇಜುಗಳಿಗೆ ಏನಾದರೂ ಕಳಿಸ್ಬೇಕು ಅಂದರೂ ಕೂಡ ಇದೇ ದೋಣಿ ಮುಖಾಂತರನೇ ಸಾಗಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮನೆಗೆ ಬೇಕಾದಂತಹ ದವಸ ಧಾನ್ಯಗಳಿರ್ಬೋದು, ಮನೆಗೆ ಬೇಕಾದಂತಹ ಅಗತ್ಯ ಇರುತ್ತೆ, ಅವೆಲ್ಲವೂ ಕೂಡ ಈ ದೋಣಿ ಮುಖಾಂತರವೇ ತೆಗೆದುಕೊಂಡು ಹೋಗಿ ಜೀವನವನ್ನ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ನಾವು ಕೂಡ ಈ ಒಂದು ದೋಣಿಯಲ್ಲಿ ಸಾಗ್ತಾ ಇದ್ದೀವಿ. ಈ ದೋಣಿಗೆ ಒಂದಷ್ಟು ಲೈಫ್ ಜಾಕೆಟ್ ಕೂಡ ಹಾಕೊಂಡೇ ತೆರಳಬೇಕಾಗುತ್ತೆ, ಯಾಕಂದರೆ ಭಯದಲ್ಲೇ ತೆರಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಅಂತಲೇ ಹೇಳ್ಬೋದು. ಇದೀಗ ದೋಣಿ ಹತ್ತೆ ಆ ಊರಿಗೆ ಸಾಗಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾವೇನೋ ಈ ದೋಣಿಯಲ್ಲಿ ಹತ್ಕೊಂಡು ಸಾಗ್ತಾ ಇದ್ದೀವಿ. ಇಲ್ಲಿ ಒಂದು ರೀತಿ ದೋಣಿ ಕೂಡ ಇನ್ಬ್ಯಾಲೆನ್ಸ್, ಸರಿಯಾದಂತಹ ಬ್ಯಾಲೆನ್ಸ್ನಲ್ಲೂ ಹೋಗ್ತಾ ಇಲ್ಲ. ಒಂದು ರೀತಿ ಭಯದ ವಾತಾವರಣದಲ್ಲೇ ನಾವೇ ಈ ರೀತಿ ಹೋಗ್ತಿದ್ದೀವಿ. ಅದರಲ್ಲೂ ಕೂಡ ಗ್ರಾಮಸ್ಥರಿಗೆ ಒಂದು ರೀತಿ ಭಯ ಕೂಡ. ಪ್ರತಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಜೀವದ ಹಂಗನ್ನು ತೊಡೆದು ಈ ಒಂದು ದೋಣಿಯಲ್ಲೇ ಸಾಗಬೇಕಾಗುತ್ತೆ. ಸುಮಾರು 100ಕ್ಕೂ ಅಧಿಕ ಕುಟುಂಬ ವಾಸವಿದೆ. ಪರಂಬು ಇರ್ಬೋದು, ಕೂಡಕಂಡಿ, ಇಂತಹ ಸ್ಥಳದಲ್ಲಿ ಸಾಕಷ್ಟು ಜನರು ಕೂಡ ವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ವಿದ್ಯಾವಂತ ಮಕ್ಕಳುಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ. ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳುಗಳಿಗೆ ಒಂದು ರೀತಿ ಜಲ ದಿಗ್ಬಂಧನವೇ ಪ್ರತಿ ವರ್ಷವೂ ಕೂಡ ನಿರ್ಮಾಣವಾಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು, ಸರ್ಕಾರದವರು ನಮಗೆ ಶಾಶ್ವತವಾದಂತಹ ಒಂದು ಸೇತುವೆಯನ್ನು, ಅದು ಕೇವಲ 300 ಮೀಟ್ರು ಅಷ್ಟೇ ಒಂದು ಸೇತುವೆಯನ್ನು ಮಾಡಿಕೊಟ್ರೆ ಈ ಸುತ್ತಮುತ್ತ ಇರ್ತಕ್ಕಂಥ 150ಕ್ಕೂ ಅಧಿಕ ಕುಟುಂಬಗಳಿಗೆ ಶಾಶ್ವತವಾದಂತಹ ಪರಿಹಾರ ದೊರಕಿಸಿದಂಗೆ ಆಗುತ್ತೆ ಅನ್ನೋದು ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ 12,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಪರಿಣಾಮ ಹಲವಾರು ಗ್ರಾಮೀಣ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದೆ. ಹುದುಗೂರು, ಯಡವನಾಡು, ಅತ್ತೂರು, ದೊಡ್ಡಸೂರು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ.